ಯುನೋ ಚಿಕ್ಕ ಜನಗೆ ದೊಡ್ಡ ಪೊಸಿಷನ್ ಸಿಕ್ಬಿಟ್ರೆ ಚಿಕ್ಕ ಜನನೇ ಆಗ್ತಾರಲ್ವ ಅವರು. ಅವ್ರೇನು ದೊಡ್ಡ ಜನ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅವ್ರು ಕಷ್ಟ ಕೊಡೋಕ್ಕೆ ಹುಟ್ಟಿರೋದು, ಸಹಾಯ ಮಾಡೋಕ್ಕಲ್ಲ. ಚಿಕ್ಕ ಜನ, ಚಿಕ್ಕ ವ್ಯಕ್ತಿ. ಸೊ yesterday I was telling somebody that a donkey that one morning roars thinks it's a lion. Does it become a lion? It remains a donkey. What do you do? ಸೊ ಇವಾಗ ಅದ್ರ ಬಗ್ಗೆ ಇವಾಗ ಅದು ಕೋರ್ಟಲ್ಲಿ ನಡೀತಾ ಇದೆ. ಓಕೆ. ಸೊ ರಾಮಕೃಷ್ಣ ಹೆಗಡೆ ಅವರ ಈ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಬಹುಶಃ ನಾವು ಮಾತಾಡದೆ ಎಂಡ್ ಮಾಡಬಾರ್ದು ಅನಿಸುತ್ತೆ. ಅಂದರೆ ಹಲವಾರು ನಾಯಕರನ್ನು ಬೆಳೆಸಿದ್ರು ಅವರ ನೆರಳಿನಲ್ಲಿ. ಅನಂತ್ನಾಗಿಂದ ಹಿಡಿದು ನಾವು ಲೆಕ್ಕ ಹಾಕ್ತಪ್ಪ ಇವಾಗಿರುವಂತಹ ಅನಂತ್ನಾಗ್ ತುಂಬ ಆಮೇಲೆ ಬಂದಿದ್ದು. ಜೀವರಾಜ ಆಳ್ವ, ದೇಶಪಾಂಡೆ, MP ಪ್ರಕಾಶ್, ಇವರು J.H. ಪಟೇಲ್ ಚೀಫ್ ಮಿನಿಸ್ಟರ್ ಆಗಿದ್ರು ಕೂಡ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೊಮ್ಮಾಯಿ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ SR ಬೊಮ್ಮಾಯಿ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೇರೆ ಯಾರನ್ನಾರು ಮಾಡ್ಬೋದಾಗಿತ್ತು, ಅವ್ರು ಅಷ್ಟು ಪಾಪ್ಯುಲರ್ ಇದ್ದರು ಆವಾಗ. ಸೊ ಬೇಸಿಕ್ಲಿ ಸಾಕಷ್ಟು ಜನ ಬೆಳೆಸಿದ್ರು. ಸಿದ್ದರಾಮಯ್ಯ ಅವರು ಇದ್ದರು, ಅವರು ಆವಾಗ ಹೆಗ್ಡೆ ಅವ್ರ ಕ್ಯಾಬಿನೆಟಲ್ಲಿ ಒಂದು ಮಂತ್ರಿ ಆಗಿದ್ದರು. PGR ಸಿಂಧ್ಯಾ, ಹಾಗೆ ಸಾಕಷ್ಟು ಜನ, ಎಲ್ಲರನ್ನೂ ಕೂಡ ಹೀ ಬೆಳೆಸಿದ್ರು. ಅವ್ರಿಗೆ ಅವರ ಪೊಲಿಟಿಕಲ್ ಕೆರಿಯರ್ಗೆ ತುಂಬ ಪ್ರೋತ್ಸಾಹ ಕೊಟ್ಟರು, ತುಂಬಾ ಕೊಟ್ಟರು. ಆಮೇಲೆ ಆಫ್ಕೋರ್ಸ್ ಅವರು ಸತ್ತೋದ ನಂತರ ರಮೇಶ್ ಜಿಂಗ್ಜಿಂಗಿ, ಬಸವರಾಜ ರಾಯರೆಡ್ಡಿ, ಅರ್ಧ ಜನ ಇವಾಗ ಅಜಯ್ ಕುಮಾರ್ ಸರ್ನಾಯಕ್, ಅರ್ಧ ಜನ ಕಾಂಗ್ರೆಸ್ ಇದ್ದಾರೆ, ಅರ್ಧ ಜನ ಬಿಜೆಪಿಯಲ್ಲಿದ್ದಾರೆ ಅಷ್ಟೇ ತಾನೆ. JDS ಅದ್ರ ಪಾಡಿಗೆ ಅದು ಹೋಯ್ತು, ಅದೊಂದು ಪರಿವಾರ ಪಾರ್ಟಿ ಆಗೋಯ್ತು. ಗ್ರ್ಯಾಂಡ್ ಫಾದರ್, 2 sons, ಗ್ರ್ಯಾಂಡ್ ಸನ್ಸ್, ಡಾಟರ್ಸ್ ಇನ್ ಲಾ, ಎಲ್ಲರೂ ಪವರು. ಸೊ ಇಟ್ ಬಿಕೇಮ್ ಇದು ಪರಿವಾರ ಪಾರ್ಟಿ. ಸೊ ಮಿಸ್ಟರ್ ಹೆಗ್ಡೆ ನೆವರ್ ಬಾದರ್ಡ್ ಅಬೌಟ್ caste politics. He hated it. He hated caste politics. He hated communal politics. He hated it. He said everybody, every religion, every citizen of India is equal and should have equal rights. ಒಂದು ಪುಸ್ತಕ ನಿಮ್ಮಿಂದ ಬರೋದಿದೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ, ಯಾವಾಗ ಬರಬಹುದು? ಐ ಆಮ್ ಥಿಂಕಿಂಗ್ ದಟ್ ಮೇ ಬಿ ಅವ್ರ ಸೆಂಟಿನರಿ ಇಯರ್ ನೆಕ್ಸ್ಟ್ ಇಯರ್ ಶತಮಾನೋತ್ಸವಕ್ಕೆ 99 ವರ್ಷ ಈಗ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಿದ ದಿನಾಂಕದಿಂದ ಇವತ್ತಿಗೆ, ಮುಂದಿನ ವರ್ಷ ಶತಮಾನೋತ್ಸವ ಆಚರಣೆ. ಸೊ ಅವಾಗ ಬಿಡುಗಡೆ ಮಾಡೋದು ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಆದರೆ ಎಸ್, ಗಾಡ್ ವಿಲ್ಲಿಂಗ್. ಓಕೆ. ಜರ್ನಲಿಸಮಲ್ಲಿ ಆರ್ಟಿಕಲ್ಸ್ ಬರೆಯುವಾಗ ನಮ್ಮ ಕನ್ನಡ ಪ್ರಭದ ನಂಟಿನ ಬಗ್ಗೆ ಏನು ಹೇಳ್ತೀರಿ? ಖಾದ್ರಿ ಶಾಮಣ್ಣ ಅವರು ಮತ್ತು TJS ಜಾರ್ಜ್ ಅವರು, ಖಾದ್ರಿ ಶಾಮಣ್ಣ ಅವರು ತುಂಬ ಹೆಗ್ಡೆ ಅವ್ರಿಗೆ ತುಂಬ ಪರಿಚಯ. ಸೊ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಹೆಗ್ಡೆ ಅವರು ಮನೆಗೆ ಸಾಹಿತಿಗಳನ್ನ, ಕಲಾವಿದರನ್ನ, ಕ್ರಿಕೆಟರ್ಸ್ನ, ಬಾಕಿ ಇಂಟೆಲೆಕ್ಚುಯಲ್ಸ್ನ ಕರಿತಾ ಇದ್ರು, ಪತ್ರಕರ್ತನ. ಸೊ ಖಾದ್ರಿ ಶಾಮಣ್ಣ, UR ಅನಂತಮೂರ್ತಿ, YN ಕೃಷ್ಣಮೂರ್ತಿ, ಅವರೆಲ್ಲ YNK ಸುಬ್ರಾವ್, ಅವರೆಲ್ಲ ಬರ್ತಾ ಇರ್ತಾಯಿದ್ರು ಅವ್ರ ಮನೆಗೆ ತುಂಬ. ಜಾರ್ಜ್, TJS ಜಾರ್ಜ್. ಇನ್ಫ್ಯಾಕ್ಟ್ ಜಾರ್ಜ್ ಐ ಶು ರೈಟ್ ಫಾರ್ ಇಂಡಿಯನ್ ಎಕ್ಸ್ಪ್ರೆಸ್. ನಾನು ಇಂಟರ್ನ್ಶಿಪ್ಪು ಮಾಡಿದೆ ಒಂದು ಸತಿ, ಆಮೇಲೆ ಐ ರೋಟ್ ಫಾರ್ ಇಂಡಿಯನ್ ಎಕ್ಸ್ಪ್ರೆಸ್. He liked me. He wanted me to be a journalist, Mr. George. I said, I can't be a full-time journalist, but I'll write whenever I can ಅಂತ. ಸೊ ಎಸ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ತುಂಬ ಚೆನ್ನಾಗಿ ಗೊತ್ತಿತ್ತು. ಆಗಿನ ಕಾಲದಲ್ಲಿ there was a intermingling of people from different walks of life. ಹೌದು, ಅದು ತುಂಬ ಇಂಪಾರ್ಟೆಂಟು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ. ಬಿಕಾಸ್ ವಿವಿಧ ಕ್ಷೇತ್ರಗಳಿಂದ ನೀವು ಘನವಾದ ವ್ಯಕ್ತಿಗಳನ್ನ ಭೇಟಿಯಾಗಿ ಮಾತುಕತೆ ಆಗೋಕ್ಕೆ ನಿಮಗೆ ಅವಕಾಶ ಆದರೆ ಆವಾಗ ನಿಮ್ಮ ಪರ್ಸ್ನಾಲಿಟಿ ಕೂಡ ಗ್ರೋ ಆಗುತ್ತೆ. ನಿಮಗೂ ಕೂಡ ಒಂಥರ ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಲೈಫ್ ಆ್ಯಂಡ್ ಲಿವಿಂಗ್ ಬಗ್ಗೆ ಅಲ್ವಾ. GV ಅಯ್ಯರ್, I remember Rajiv Taranath, so many of them artists. ಅದೇ ಪಾರ್ಟೀಸ್ಗೆ ಅನಂತ್ ನಾಗು, ಶಂಕರ್ ನಾಗು ಕೂಡ ಬರ್ತಾ ಇದ್ರು. ಆವಾಗ ಶಂಕರ್ ನಾಗ್ ನಿಧನ ಆದಮೇಲೆ ಅರುಂಧತಿಗೆ ಅವರು ತುಂಬ ಹೆಲ್ಪ್ ಮಾಡಿದ್ರು. ಇದು ರಂಗಶಂಕರ ಸೆಟಪ್ ಮಾಡೋಕ್ಕೆ ಹೆಗ್ಡೆ ಅವರು. ನಾನು ಸಮ್ಟೈಮ್ಸ್ ಐ ಆಸ್ಕ್ ಹಿಮ್, ನಿಮ್ಮ ಹೆಸರಲ್ಲಿ ನಾನು ಒಂದು ಕಟ್ಟಕ್ಕೆ ಹೋಗ್ತಾ ಇತ್ತು, ನಂಗೆ ಯಾರು ಹೆಲ್ಪ್ ಮಾಡೋಕ್ಕಿಲ್ಲ, ನೀವು ಮಾತ್ರ ಎಲ್ಲರಿಗೂ ಪ್ರಪಂಚಕ್ಕೆ ಹೆಲ್ಪ್ ಮಾಡಿಬಿಟ್ಟು ಹೋದ್ರಿ ಅಂತ. ಬಟ್ ದ್ಯಾಟ್ಸ್ ದ ಟ್ರೂತ್ ಆಫ್ ಲೈಫ್. I mean, what do you do?
ಪ್ರತಿಭಾ ಪ್ರಹ್ಲಾದ್ ಅವರನ್ನು ಒಂದು ಸಾಲಲ್ಲಿ ವರ್ಣಿಸಬಹುದು ಅನ್ನೋದಾದರೆ ಹೌ ಯು ಸಿ ಯೋರ್ ಲೈಫ್ ಇನ್ ಒನ್ ಲೈನ್? ಇಟ್ ಈಸ್ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಆದರೂ ಕೇಳ್ತಿದ್ದೀನಿ, ಒಂದು ಸಾಲಲ್ಲಿ ನಿಮ್ಮ ಜೀವನನ ಹೇಗೆ ವರ್ಣಿಸ್ತೀರಿ? ಐ ಲಿವ್ಡ್ ಮೈ ವೇ. ಐ ಲಿವ್ ಮೈ ವೇ. ಬ್ಯೂಟಿಫುಲ್. ಯಾರಿಗಾದರೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದರೆ ಯಾರಿಗೆ ನಿಮ್ಮ ಜೀವನದಲ್ಲಿ? ನಮ್ಮ ತಾಯಿ ಹಾಗೂ ರಾಮಕೃಷ್ಣ ಹೆಗ್ಡೆ. ಯಾರನ್ನಾದರೂ ಅತಿಯಾಗಿ ದ್ವೇಷಿಸಿದ್ದಿದೆಯಾ ನೀವು? ಚಿಕ್ಕವಳಾದಾಗ ಮಾಡ್ತಾ ಇದ್ದೆ. ಇವಾಗ ಐ ಥಿಂಕ್ ಇಟ್ಸ್ ದ್ವೇಷ ಹರ್ಟ್ಸ್ ಯು. ದ ಪರ್ಸನ್, ನಿಮಗೆ ದ್ವೇಷ ಇದ್ದರೆ ನಿಮ್ಮ ಪಾಯ್ಸನ್ ನಿಮ್ಮನ್ನೇ ಕನ್ಸ್ಯೂಮ್ ಮಾಡುತ್ತೆ. ಸೊ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ.